ಅಲ್ಲಿ ಈಗ ಹೊರಗಡೆ ನಮ್ಮ ಎಂಟ್ರೆನ್ಸ್ ಗೇಟಲ್ಲೇ ಬರ್ತಕ್ಕಂಥ ವಾಹನಗಳಿಗೆ ನಾವು ಔಷಧಿ ಸಿಂಪಡಣೆಗಳನ್ನ ಮಾಡಿ ಅದನ್ನು ಸ್ಯಾನಿಟೈಸ್ ಮಾಡಿಸ್ತಾ ಇದ್ದೀವಿ. ಬರ್ತಕ್ಕಂಥ ಜನರಿಗೂ ಕೂಡ ನಾವೀಗ ಸ್ಯಾನಿಟೈಸ್ ಯೂಸ್ ಮಾಡಿ ಒಳಗಡೆ ಬರ್ತಾ ಇದ್ದಾರೆ. ಜೊತೆಗೆ ಏನು ಎನ್ಕ್ಲೋಜರ್ಸ್ ಇದ್ರ ಸುತ್ತಮುತ್ತ ಹರ್ಬಿವೋರಸ್ ಎನ್ಕ್ಲೋಜರ್ಸ್ ಏನಿದೆ ಅದರಲ್ಲಿ ನಾವು ಏನು ಔಷಧಿ ಸಿಂಪಡಣೆಗಳನ್ನ ಡಿಸ್ಇನ್ಫೆಕ್ಟೆಂಟ್ಸ್ನ ಎಲ್ಲ ಕಡೆ ರಸ್ತೆ ಇರ್ಬೋದು ಮತ್ತು ಎನ್ಕ್ಲೋಜರ್ಸ್ ಸುತ್ತಮುತ್ತ ಸಿಂಪಡಣೆ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಸರ್ ಎಷ್ಟು ಪ್ರಾಣಿಗಳಿದಾವೆ ಸರ್ ಝೂದಲ್ಲಿ? ಈಗ 226 ಪೈಕಿ ಈಗ 195 ಪ್ರಾಣಿಗಳಿದೆ. 195 ಪ್ರಾಣಿಗಳಿದೆ. ವಿವಿಧ ಜಾತಿಯ ಪ್ರಾಣಿಗಳು, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳು ಇದೆ. ಬರ್ಡ್ಸ್ ಕೂಡ ಏಳು ಈಗ ನಾರ್ಮಲ್, ಲಾಸ್ಟ್ ನಿನ್ನೆಯಿಂದನೂ ನಾರ್ಮಲ್ ಆಗಿದೆ. ಚಿಕಿತ್ಸೆ ಏನು ಹಿಂದೆ ಮಾಡ್ತಾ ಇದ್ವಿ ಅದನ್ನೇ ಮುಂದುವರಿಸಲಾಗಿದೆ. ನಾರ್ಮಲ್ ಆಕ್ಟಿವಿಟಿ. ಸರ್ ಈಗ ರೋಗ ಬರ್ತಾ ಇದೆ ಸರ್, ಇದು ಮೂಕ ಪ್ರಾಣಿಗಳು, ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ ನಾವು ಏನಾದ್ರು ಈ ಗಳೆಲೆ ರೋಗ ಅಂತ ಹೇಳಿ ಈಗ ಶಂಕೆ ವ್ಯಕ್ತಪಡಿಸಿದ್ದೀವಿ. ಇನ್ನು ಡಾಕ್ಟರ್ ಏನು ಎಕ್ಸ್ಪರ್ಟ್ಸ್ ಇದ್ರು ಅದನ್ನು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇತರೆ ಪ್ರಾಣಿಗಳಿಗೆ ಹರಡದಂತೆ ಈಗ ನಾನು ಆಗಲೇ ಹೇಳಿದಾಗೆ ಡಿಸ್ಇನ್ಫೆಕ್ಟೆಂಟ್ಸ್ ಇರ್ಬೋದು ಅಥವಾ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ನಾವು ಆಗಲೇ ಕೈಗೊಳ್ತಾ ಇದ್ದೀವಿ. ಮತ್ತು ಇತರೆ ಏನಾದ್ರೂ ಅದು ಕನ್ಫರ್ಮ್ ಆದರೆ ಅಂತ ಹೇಳಿ ಇತರೆ ಗ್ರಾಮಗಳಿಗೂ ಕೂಡ ಇದು ಯಾವುದೇ ರೀತಿ ಮುಂಜಾಗ್ರತೆ ಕ್ರಮ, ಆತಂಕ ವಿಷಯದಲ್ಲ, ಮುಂಜಾಗ್ರತೆಯಾಗಿ ಏನೇನು ಅಗತ್ಯ ಇರತಕ್ಕಂಥ ಕ್ರಮ ಕೈಗೊಳ್ಳೋದಕ್ಕೆ ಪಶುಸಂಗೋಪನೆ ಇಲಾಖೆಗೂ ಮನವಿ. ಅದೇ ಸರ್, ಈಗ ಪಶುಸಂಗೋಪನೆ ಆಲ್ರೆಡಿ ಪತ್ರ ಬಂದು ಸುತ್ತಮುತ್ತ ಗ್ರಾಮದಲ್ಲಿರುವಂಥ ಪ್ರಾಣಿಗಳನ್ನ ಆರೈಕೆ ಮಾಡ್ಕೊಳ್ಳಿಕ್ಕೆ ಚಿಕಿತ್ಸೆ ತಗೊಳ್ಳಿಕ್ಕೆ ಸೂಚನೆ ಕೂಡ ಕೊಟ್ಟಿದ್ದೀವಿ ಸರ್. ಅಂದ್ರೆ ಇದು ಡಿಸೀಸ್ ಆ ಥರ ಹರಡ್ತಾ? ಹೌದು, ಇದು ಹರಡೋ ಸಾಧ್ಯತೆ ಇರುತ್ತೆ. ಅದನ್ನು ಕಂಟ್ಯಾಜಿಯಸ್ ಡಿಸೀಸ್ ಅಂತಲೇ ಕರೀತಾರೆ. ಹರಡೋ ಇದ್ದರೆ ಅದು ಕನ್ಫರ್ಮ್ಡ್ ಆಗಿದ್ರೆ ಹರಡೋ ಸಾಧ್ಯತೆ ಇದೆ. ಸರಿ, ಕೃಷ್ಣಮೃಗ ಎಲ್ಲೆಲ್ಲಿದ್ದಾವೆ ಸರ್? ಕೃಷ್ಣಮೃಗ ಎಲ್ಲ ಝೂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಝೂಗಳಲ್ಲಿ ಇರುತ್ತೆ. ಇಲ್ಲ ಅಲ್ಲಿ ಸ್ಪಾಟೆಡ್ ಡಿಯರ್ಸ್ ಇದೆ. ಬೇರೆ ಝೂಗಳಲ್ಲಿ ಎಲ್ಲ ಕಡೆ ಇದೆ. ಇದು ಏನು ಎಕ್ಸ್ಪರ್ಟ್ಸ್ ಅವರ ಅಭಿಪ್ರಾಯದ ಪ್ರಕಾರ ಇದು ಸಾಕು ಪ್ರಾಣಿಗಳಿಗೆ ಮಾತ್ರ ಹರಡ್ತಕ್ಕಂಥ, ಹರ್ಬಿವೋರಸ್ಗೆ ಹರಡ್ತಕ್ಕಂಥ ಇದು ಏನು ರೋಗ ಇದೆ. ಹಾಗಾಗಿ ಕಾರ್ನಿವೋರಸ್ಗೆ ಅಂದರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಹರಡಲ್ಲ ಅಂತ ಚೆನ್ನಾಗಿದೆ. ಎಲ್ಲವೂ ನಾರ್ಮಲ್ ಆಗಿದೆ. ಅಬ್ಸರ್ವೇಷನ್ ಕಂಟಿನ್ಯೂ ಅಲ್ಲಿದೆ. ಸುಮಾರು ಇನ್ನೂ ಕೆಲ ದಿನಗಳವರೆಗೆ ಅದನ್ನು ಅಬ್ಸರ್ವೇಷನ್ ನಾವು ಮಾಡಿ. ತಜ್ಞರು ಇದ್ದಾರೆ, ಬೆಂಗಳೂರಿಂದ ತಜ್ಞರು ಬಂದಿದ್ದಾರೆ. ಮತ್ತು ಮೈಸೂರು ಝೂ, ಸ್ಟೇಟ್ ಕರ್ನಾಟಕ ಝೂ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಸಾಹೇಬರು ಕೂಡ ಹೌದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅಬ್ಸರ್ವೇಷನ್ ಅಲ್ಲೇ ಇದೆ. ಹೌದು, ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಅದನ್ನ ಸಾರ್ವಜನಿಕರಿಗೆ ಅಲ್ಲಿಗೆ ಹೇಳದಂತೆ ಅದನ್ನ ಇವತ್ತು ಬಂದಿದೆ ಸರ್, ನಾಳೆ ಓಪನ್ ಇರುತ್ತೆ. ಆ ಒಂದು ಹರ್ಬಿವೋರಸ್ ಏನು ಸೆಕ್ಷನ್ ಇದೆ, DS ಸೆಕ್ಷನ್ ಇದೆ, ಅದು ಬಿಟ್ಟು ಬೇರೆ ಎಲ್ಲ ಓಪನ್. ಎಲ್ಲ ರೀತಿ ಅವರು ಆನರಬಲ್ ಮಿನಿಸ್ಟರ್ ಸರ್, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಕೂಡ ಬಂದಿದ್ರು. ಅವರು ಎಲ್ಲ ಪರಿಸ್ಥಿತಿನ ಅವಲೋಕಿಸಿದ್ರು. ಅಗತ್ಯ ಇರತಕ್ಕಂಥ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಸೂಚನೆ ನೀಡಿದರು.